ಒಂದು ಯಾಕೋ ಎಲ್ಲರಿಗೂ 9th ಶೆಡ್ಯೂಲ್ ಬಗ್ಗೆ ತಪ್ಪು ಕಲ್ಪನೆ ಅದು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನ ಏನು ಹೇಳ್ತದ, SC ST ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಮಾಡಬೇಕು ಅಂತ ಹೇಳದ. ನಾವು ಸಂವಿಧಾನಾತ್ಮಕವಾಗೇ ಮಾಡಿದ್ದೀವಿ. ನಂಬರ್ 1. ನಂಬರ್ 2, 4 ವರ್ಷ ಇಂಪ್ಲಿಮೆಂಟ್ ಮಾಡಿದ್ದೀವಿ. 2022ರಿಂದ 26ರವರೆಗೂ ನಾವು ಮಾಡಿದ್ವಿ, ಅವರು ಮಾಡಿದ್ದಾರೆ. ಅದನ್ನು ಯಾರ ಕಡೆಯಿಂದೋ ಕೇಸ್ ಹಾಕಿಸಿ ಗೊಂದಲ ಸೃಷ್ಟಿ ಮಾಡಿ ಕೋರ್ಟ್ನಲ್ಲಿ 5 ಸಾರಿ ಬಂತದು. 5 ಸಾರಿನೂ ಕೋರ್ಟ್ಗೆ ಸರ್ಕಾರದ ಅಧಿಕಾರಿಗಳಾಗಲಿ, ಸರ್ಕಾರದ ಸ್ಪೆಷಲ್ ಕೌನ್ಸಿಲ್ ಆಗಲಿ, ಅಡ್ವೊಕೇಟ್ ಜನರಲ್ ಆಗಲಿ ಹೋಗಿ ವಾದ ಮಾಡಲಿಲ್ಲ, ಡಿಫೆಂಡ್ ಮಾಡ್ಕೊಳ್ಳಿಲ್ಲ. 56 ಮಾಡಿದ್ದನ್ನು ನಾವು 4 ವರ್ಷ ಇಂಪ್ಲಿಮೆಂಟ್ ಮಾಡಿದ್ವಿ, ಸರಿ ಅದ. ಮತ್ತು ಸಂವಿಧಾನದ ಆಶೆಗೆ ಅನುಗುಣವಾಗ್ಯದ 56% ಅಂತ ಹೇಳಲಿಲ್ಲ ಇವರು. ಅದಕ್ಕಾಗಿ ಕೋರ್ಟು ಟೆಂಪರರಿ ಸ್ಟೇ ಮಾಡ್ಯದ, ಪೂರ್ಣ ಮಾಡಿಲ್ಲ. ನೀವು 6% ಹಾಗೆ ಇಡ್ರಿ, ಯಾಕೆ ಮಾಡ್ತೀರಿ ಅಂತ ಹೇಳಿದ್ರೆ ಅದನ್ನು ಬ್ಯಾಕ್ಲಾಗ್ ಅಂತ ಮಾಡ್ತೀವಿ ಅಂತ ಹೇಳಿದ್ದಾರೆ ಇವರು. ಮತ್ತು ಇವರೇ ಸ್ವತಃ ಸರ್ಕಾರನೇ ಅಡ್ವೊಕೇಟ್ ಜನರಲ್ ಮುಖಾಂತರ 56 ಮಾಡೋದಿಲ್ಲ, ನಾವು 50 ಮಾಡ್ತೀವಿ, 15, 3, 18 ಮಾಡ್ತೀವಿ, ನಾವು 24 ಮಾಡೋದಿಲ್ಲ ಅಂತ ಇವರೇ ಕೋರ್ಟಿಗೆ ಹೇಳಿದ ಮೇಲೆ ಆರ್ಡ್ರ್ ಆಗ್ಯದ.